ಡಿಸಿಎಂ ಡಿಕೆಶಿ ಹಿಂದುತ್ವದ ರಿಯಲ್ ಸ್ಟೋರಿಯನ್ನ ಹೊರಬಿಚ್ಚಿಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿದ್ರೂ ಕೂಡ ಡಿಕೆಶಿ ಮೈನಲ್ಲಿ ಕೇಸರಿ ರಕ್ತ ಹರಿತಾ ಇದೆ. ಡಿಕೆಶಿ ಆರ್ಎಸ್ಎಸ್ ಗೀತೆಯನ್ನ ಬಾಯಿಪಾಠ ಮಾಡಿದ್ದು ಹೇಗೆ, ನಿರರ್ಗಳವಾಗಿ ಸಂಸ್ಕೃತ ಶ್ಲೋಕ ಪಠಿಸಿದ್ದು ಹೇಗೆ, ಸದನದಲ್ಲಿ ನಮಸ್ತೆ ಸದಾ ವತ್ಸಲೆ ಮಾರ್ದಾ ನಿದ್ದೆಗೆ ಅಶ್ವವೇಗ ನ್ಯೂಸ್ನಲ್ಲಿ ಡಿಸಿಎಂ ಡಿಕೆಶಿ ಹಿಂದುತ್ವದ ಸ್ಟೋರಿಯನ್ನ ಬಿಚ್ಚಿಟ್ಟಿದ್ದಾರೆ. ಇಂದು ಡಿಸಿಎಂ ಡಿಕೆಶಿ ಹಿಂದುತ್ವದ ರಿಯಲ್ ಸ್ಟೋರಿ ಹೊರಬಿದ್ದಿದೆ ಅಶ್ವವೇಗ ನ್ಯೂಸ್ ಮುಖಾಂತರ. ಕಾಂಗ್ರೆಸ್ನಲ್ಲಿದ್ರೂ ಕೂಡ ಡಿಕೆಶಿ ಮೈನಲ್ಲಿ ಕೇಸರಿ ರಕ್ತಾನೇ ಹರಿತಿರೋದು. ಡಿಕೆಶಿ ಆರ್ಎಸ್ಎಸ್ ಗೀತೆಯನ್ನ ಬಾಯಿಪಾಠ ಮಾಡಿದ್ದು ಹೇಗೆ, ನಿರರ್ಗಳವಾಗಿ ಸಂಸ್ಕೃತ ಶ್ಲೋಕವನ್ನ ಪಠಿಸಿದ್ದು ಹೇಗೆ, ಸದನದಲ್ಲಿ ಹೇಳಿದ್ರು ಆರ್ಎಸ್ಎಸ್ ಒಂದು ಸೂತ್ರವನ್ನ ಶ್ಲೋಕವನ್ನ. ಸೊ ಅಶ್ವವೇಗ ನ್ಯೂಸ್ನಲ್ಲಿ ಡಿಸಿಎಂ ಡಿಕೆಶಿ ಹಿಂದುತ್ವದ ಸ್ಟೋರಿ ಹೊರಬಿದ್ದಿದೆ. ಅಷ್ಟು ನಿರರ್ಗಳವಾಗಿ ಸಂಸ್ಕೃತ ಶ್ಲೋಕವನ್ನ ಡಿಕೆಶಿ ಪಠಿಸೋದಕ್ಕೆ ಸಾಧ್ಯವಾದರೂ ಹೇಗಾಯಿತು? ಕಾಂಗ್ರೆಸ್ನಲ್ಲಿದ್ರೂ ಕೂಡ ಡಿಕೆಶಿ ಮೈನಲ್ಲಿ ಹರಿತಿರೋದು ಕೇಸರಿ ರಕ್ತವ. ಧರ್ಮವನ್ನ ಬಿಡೋದಿಲ್ಲ ನಾನು ಅಂತ ಹೇಳ್ಕೊಂಡೆ ನಿನ್ನೆ ಅಪಲೈಸ್ ಮಾಡಿರ್ತಾರೆ, ಸಾರಿಯನ್ನ ಕೇಳಿರ್ತಾರೆ. ನಾನು ಹುಟ್ಟಿದ್ರೂ ಕೂಡ ಕಾಂಗ್ರೆಸ್ಗ, ಹೋದ್ರೂ ಕೂಡ ಕಾಂಗ್ರೆಸ್ಸಿಗ ಅನ್ನುವಂತಹ ಮಾತನ್ನ ಹೇಳ್ತಾ ಯಾರೆಲ್ಲ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು, ಯಾರೆಲ್ಲ ಕಿಡಿಕಾರಿದ್ರು ಅವರಿಗೆ ಸಖತ್ತಾಗಿ ಕೌಂಟರನ್ನ ಕೊಡ್ತಾನೆ. ನನ್ನ ಲಾಯ್ಟಿ ಬಗ್ಗೆ ಮಾತನಾಡಿದ್ರೆ ಅವರೆಲ್ಲ ಮೂರ್ಖರು ಅಂತ ರಿಯಾಕ್ಟ್ ಮಾಡ್ತಾನೆ. ಕ್ಷಮೆ ಯಾಚಿಸಿದ್ರು ಡಿಕೆಶಿ. ಇವತ್ತು ಡಿಕೆಶಿ ಹಿಂದುತ್ವದ ರಿಯಲ್ ಸ್ಟೋರಿ ಮತ್ತೆ ಬಯಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿದ್ರೂ ಕೂಡ ಡಿಕೆಶಿ ಮೈನಲ್ಲಿ ಹರಿತಿರೋದು ಕೇಸರಿ ರಕ್ತವ. ನಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಡಿಕೆಶಿಯ ಹಿಂದುತ್ವದ ಸ್ಟೋರಿ ಹೊರಬಿದ್ದಿದೆ. ನನ್ನ ಶಾಲೆಯಲ್ಲಿ ನನಗೊಂದು ಮೇಷ್ಟ್ರು ನನಗೊಂದು ಶ್ಲೋಕ ಹೇಳ್ಕೊಟ್ಟಿದ್ದು ನಂಗೆ ನೆನಪು ಬರ್ತದೆ. ಏನಂದರೆ, ಪರೋಪಕಾರಾಯ ಫಲಂತಿ ವೃಕ್ಷಾಯ, ಪರೋಪಕಾರಾಯ ವಹಂತಿ ನದ್ಯಾಯ, ಪರೋಪಕಾರಾಯ ದುಹಂತಿ ಗಾವ, ಪರೋಪಕಾಯ ಇದಂ ಶರೀರನ್. ಅಂದರೆ ಪರೋಪಕಾರಾಯ ಅಂದರೆ ಈ ಮರ ಇದೆಯಲ್ಲ, ಆ ಮರ ಇರೋದು ಸ್ವಂತಕ್ಕೇನು ಪ್ರಯೋಜನ ಇಲ್ವಂತೆ. ಬೇರೆಯವ್ರಿಗೆ ನೆರಳು ಕೊಡ್ತದಂತೆ, ಸೌದೆ ಕೊಡ್ತದೆ, ಹಣ್ಣು ಕೊಡ್ತದಂತೆ. ಈ ನದಿ ಇದೆಯಲ್ಲ ಅದು ಸ್ವಂತಕ್ಕೇನು ಪ್ರಯೋಜನ ಇಲ್ವಂತೆ. ಬೇರೆಯವ್ರಿಗೆ ನೀರು ಕೊಡ್ತದಂತೆ, ಪಕ್ಷಿಗಳಿಗೆ ಇದು ಕೊಡ್ತದಂತೆ, ಜಮೀನಿಗೆ ಅನುಕೂಲ ಆಗ್ತದಂತೆ, ಮನುಷ್ಯನಿಗೆ. ಹಂಗೆ ನದಿನೂ ಕೂಡ ಬೇರೆಯವ್ರಿಗೆ ಅನುಕೂಲಕ್ಕಂತೆ. ಹಂಗೆ ಹಸುನು ಕೂಡ ಅದು ಸ್ವಂತಕ್ಕೇನು ಪ್ರಯೋಜನ ಇಲ್ಲಂತೆ. ಸೊ ಹೊಲ ಉಳ್ತದಂತೆ, ಹಾಲು ಕೊಡ್ತದಂತೆ, ಮೊಸರು ಕೊಡ್ತದಂತೆ, ಸಗಣಿ ಕೊಡ್ತದಂತೆ, ಅದು ಬೇರೆಯವ್ರಿಗಂತೆ. ಹಂಗೆ ಮನುಷ್ಯನ ದೇಹ ಕೂಡ ಅವನ ಸ್ವಂತಕ್ಕೇನು ಇಲ್ಲ, ಬರೀ ಬೇರೆಯವ್ರಿಗಂತೆ. ನನ್ನ ಶಾಲೆಯಲ್ಲಿ ನನಗೊಂದು ಮೇಷ್ಟ್ರು ನನಗೊಂದು ಶ್ಲೋಕ ಹೇಳ್ಕೊಟ್ಟಿದ್ದು ನಂಗೆ ನೆನಪು ಬರ್ತದೆ. ಏನಂದರೆ, ಸದನದಲ್ಲಿ ಕಾಂಗ್ರೆಸ್ ಶ್ಲೋಕವನ್ನ ಹೇಳ್ತಾ ಮಾತನ್ನ ಮುಂದುವರಿಸ್ತಾ ಅವರ ಸ್ಕೂಲ್ ಡೇಸಲ್ಲಿ ಅವರ ಶಾಲೆಯಲ್ಲಿ ಹೇಳ್ಕೊಟ್ಟಂತಹ ಮೇಷ್ಟ್ರು ಹೇಳ್ಕೊಟ್ಟಂತಹ ಒಂದು ಶ್ಲೋಕವನ್ನು ಕೂಡ ಪಠಿಸ್ತಾರೆ. ನದಿನ ಉದಾಹರಣೆ ಕೊಡ್ತಾರೆ, ಮರವನ್ನ ಉದಾಹರಣೆ ಕೊಡ್ತಾರೆ. ಹಾಗೆ ಮನುಷ್ಯನ ಒಂದು ಜೀವನ, ದೇಹ ಕೂಡ ಹಾಗೇನೆ, ಸ್ವಂತಕ್ಕೆ ಏನೂ ಅಲ್ಲ, ಎಲ್ಲ ಬೇರೆಯವ್ರಿಗಾಗಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಕಾಂಗ್ರೆಸ್ನಲ್ಲಿರೋ ಮಹಾನ್ ದೈವ ಭಕ್ತ ಡಿಕೆಶಿ ಚಿಕ್ಕಂದಿನಿಂದಲೂ ಕೂಡ ಡಿಕೆಶಿ ಹಿಂದುತ್ವದ ಮಂತ್ರವನ್ನ ಜಪ ಮಾಡ್ತಾ ಇದ್ರಂತೆ. ಶಾಲಾ ದಿನಗಳಲ್ಲಿ ವೇದ ಭಗವದ್ಗೀತೆಯನ್ನ ಪಠಿಸಿದ್ದಾರೆ ಡಿಕೆಶಿ. ಅವರು ಹೇಳ್ತಾರೆ, ನಾನು ಶಾಲೆಯಲ್ಲಿದ್ದಾಗ ನಮ್ಮ ಮೇಷ್ಟ್ರು ಹೇಳ್ಕೊಟ್ಟಂತಹ ಒಂದು ಶ್ಲೋಕ, ಅರ್ಥಗರ್ಭಿತವಾದಂತಹ ಒಂದು ಶ್ಲೋಕವನ್ನ ಪಠಿಸ್ತಾರೆ. ಶಕ್ತಿ ದೇವತೆಗಳ ಮೊರೆ ಹೋಗ್ತಿರ್ತಾರೆ ಡಿಕೆಶಿ ಅವರು. ದೈವ ಭಕ್ತರು ನಮಗೆಲ್ಲ ಗೊತ್ತಿರೋ ಹಾಗೆ ಡಿಕೆಶಿ ಬಾಯಲ್ಲಿ ನಿರರ್ಗಳವಾಗಿ ಬರುತ್ತೆ ಸಂಸ್ಕೃತ ಶ್ಲೋಕಗಳೆಲ್ಲವೂ ಕೂಡ. ಡಿಕೆಶಿ ಮೈಯಲ್ಲಿ ಹರಿತಾ ಇರೋದು ಕೇಸರಿ ರಕ್ತವ ಅನ್ನುವಂತಹ ಒಂದು ಸಂಶಯ ಮೂಡುತ್ತೆ. ಬಿಕಾಸ್ ನಾನು ಕಾಂಗ್ರೆಸ್ಸಿಗ ಅಂತ ಹೇಳ್ತಾರೆ, ಬಟ್ ಆರ್ಎಸ್ಎಸ್ ಶ್ಲೋಕವನ್ನ ಪಠಿಸಿದ್ದರಿಂದಾಗಿ ಪರೋಪಕಾರಾಯ ಫಲಂತಿ ವೃಕ್ಷ ಅರ್ಥ ವಿವರಿಸಿದ್ದಾರೆ ಡಿಕೆ ಶಿವಕುಮಾರ್. ಅಂದ್ರೆ ವೃಕ್ಷ ಬೇರೆಯವ್ರಿಗೆ ನೆರಳನ್ನ ನೀಡುತ್ತೆ, ಹಣ್ಣನ್ನ ಕೊಡುತ್ತೆ, ಮತ್ತೆ ಕಟ್ಟಿಗೆಯಾಗೂ ಕೂಡ ಯೂಸ್ ಮಾಡ್ಬೋದು. ಅದನ್ನ ಕಡಿದ ನಂತರ ಬೇರೆಯವ್ರಿಗೆ ಪರೋಪಕಾರಿಯಾಗಿರುತ್ತೆ ಅಷ್ಟೇ, ತನಗೆ ತಾನು ಏನೂ ಇಲ್ಲ. ಹಾಗೆ ನದಿ ಕೂಡ ಅಷ್ಟೇ, ಬೇರೆಯವ್ರಿಗೆ ನೀರನ್ನ ಕೊಡುತ್ತೆ, ಹರಿದುಕೊಂಡು ಹೋಗುತ್ತೆ, ಗಿಡಗಳು ಬೆಳೆಯೋದಕ್ಕೆ ಯೂಸ್ ಆಗುತ್ತೆ, ತನಗೆ ತಾನು ಏನೂ ಇಲ್ಲ. ಹಾಗೆ ಮನುಷ್ಯನ ಒಂದು ದೇಹವೂ ಕೂಡ ಹಾಗೆ ಇರೋ ತನಕ ಮಾತ್ರ. ಸೊ ಈ ರೀತಿಯಾಗಿ ನಾವು ಕೂಡ ಹಾಗೆ ಇರಬೇಕು, ಪರೋಪಕಾರಿಯಾಗಿರಬೇಕು, ಯಾವುದನ್ನು ಕೂಡ ಎಕ್ಸ್ಪೆಕ್ಟೇಷನ್ ಇಡ್ಕೋಬಾರ್ದು ಅನ್ನುವಂತಹ ಒಂದು ಮಂತ್ರ, ಒಂದು ಶ್ಲೋಕ ಪಠಿಸಿದ್ದಾರೆ ಡಿಕೆ ಶಿವಕುಮಾರ್. ಬಾಲ್ಯದ ದಿನಗಳಲ್ಲೇ ಪಠಿಸ್ತಾ ಇದ್ರಂತೆ ಭಗವದ್ಗೀತೆಯ ಶ್ಲೋಕಗಳನ್ನ. ಸೊ ಅದನ್ನ ಸದನದಲ್ಲಿ ಪಠಿಸಿರುವಂಥದ್ದು. ಸಂಸ್ಕೃತ ಶ್ಲೋಕ ಬರುತ್ತೆ ಡಿಕೆಶಿ ಬಾಯಲ್ಲಿ ನಿರರ್ಗಳವಾಗಿ. ಬಿಕಾಸ್ ಚಿಕ್ಕಂದಿನಿಂದಲೂ ಕೂಡ ಕಲಿತಾ ಬಂದಿದ್ದಾರೆ, ಶಾಲೆಯಲ್ಲಿ ಭಗವದ್ಗೀತೆಯನ್ನ ಕಲಿತಿದ್ದೇನೆ ಅನ್ನುವಂತಹ ಮಾತನ್ನ ಹೇಳ್ತಾ ಆ ಶ್ಲೋಕದ ಸಂಪೂರ್ಣ ಅರ್ಥವನ್ನ ಹೇಳ್ತಾ ಹೋಗ್ತಾರೆ ಡಿಕೆ ಶಿವಕುಮಾರ್ ಸದನದಲ್ಲಿ. ಸೊ ಆರ್ಎಸ್ಎಸ್ ಮಂತ್ರವನ್ನ ಪಠಿಸಿದ್ದಕ್ಕೆ ಕೆ.ಎನ್. ರಾಜಣ್ಣ ಆಗಿರ್ಬೋದು,
ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಕ್ಷಮೆ ಯಾಚಿಸಬೇಕು, RSS ಮಂತ್ರ ಯಾಕೆ ಬಂತು DKಶಿ ಬಾಯಲ್ಲಿ ಅಂತ ಹೇಳ್ಬಿಟ್ಟು. ಆ ಸಂದರ್ಭದಲ್ಲಿ ಮುಂದೇನೂ ಅವಾಂತರ ಆಗಬಾರ್ದು ಅಂತ ಹೇಳ್ಬಿಟ್ಟು ತಕ್ಷಣಕ್ಕೆ ಎಚ್ಚೆತ್ಕೊಂಡು ಕ್ಷಮೆಯನ್ನು ಕೂಡ ಯಾಚಿಸ್ತಾರೆ DK ಶಿವಕುಮಾರ್ ಅವರು. ಅದಾದ ನಂತರವೂ ಕೂಡ ಅವ್ರಿಗೆ ಒಂದಷ್ಟು JDS ಕಡೆಯಿಂದ ಟಾಂಗ್ಗಳು ಬರುತ್ತೆ, ಪೋಸ್ಟ್ ಮಾಡ್ತಾರೆ. ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕಾಗಿ ತಕ್ಷಣಕ್ಕೆ DKಶಿ ಎಚ್ಚೆತ್ಕೊಂಡು ಕ್ಷಮೆ ಯಾಚಿಸಿದ್ದಾರೆ. ಭಯ ಇದೆ, ಹೈಕಮಾಂಡ್ ಭಯ ಇದೆ, ಹಾಗಾಗಿ ಕ್ಷಮೆ ಯಾಚಿಸಿದ್ದಾರೆ DKಶಿ ಅಂತ ಹೇಳ್ಬಿಟ್ಟು JDS ಒಂದು ಪೋಸ್ಟನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡುತ್ತೆ. ಬಟ್ ಯಾವುದಕ್ಕೂ ಕೂಡ DKಶಿ ತಲೆ ಕೆಡಿಸ್ಕೊಳ್ಳಲ್ಲ. ಎಲ್ಲವೂ ಇದ್ದಿದ್ದೆ, ನನ್ನ ಧರ್ಮ ಏನಿದೆ ಅದನ್ನು ನಾನು ಯಾವತ್ತೂ ಕೂಡ ಬಿಡೋದಿಲ್ಲ. ನಾನು ಚಿಕ್ಕಂದಿನಿಂದನೂ ಕೂಡ ಶ್ಲೋಕವನ್ನು, ಭಗವದ್ಗೀತೆಯನ್ನು ಕಲಿತಾ ಬಂದಿದ್ದೇನೆ, ಪಠಿಸ್ತಾ ಬಂದಿದ್ದೇನೆ. ಶಾಲೆಯ ದಿನಗಳಲ್ಲೇ ನಮಗೆ ತಮ್ಮ ಶಿಕ್ಷಕರು ಹೇಳಿ ಬೆಳೆಸಿದ್ದಾರೆ. ನನಗೊಂದು ಮೇಷ್ಟ್ರು ನನಗೊಂದು ಶ್ಲೋಕ ಹೇಳ್ಕೊಟ್ಟಿದ್ದು ನಂಗೆ ನೆನಪು ಬರ್ತದೆ. ಏನಂದ್ರೆ, ಪರೋಪಕಾರಾಯ ಫಲಂತಿ ವೃಕ್ಷಾಯ, ಪರೋಪಕಾರಾಯ ವಹಂತಿ ನದ್ಯಾಯ, ಪರೋಪಕಾರಾಯ ದುಹಂತಿ ಗಾವ, ಪರೋಪಕಾಯ ಇದಂ ಶರೀರ. ಅಂದ್ರೆ ಪರೋಪಕಾರ ಅಂದ್ರೆ ಈ ಮರ ಇದೆಯಲ್ಲ, ಆ ಮರ ಇರೋದು ಸ್ವಂತಕ್ಕೇನು ಪ್ರಯೋಜನ ಇಲ್ವಂತೆ. ಬೇರೆಯವ್ರಿಗೆ ನೆರಳು ಕೊಡ್ತದಂತೆ, ಸೌದೆ ಕೊಡ್ತದೆ, ಹಣ್ಣು ಕೊಡ್ತದಂತೆ. ಈ ನದಿ ಇದೆಯಲ್ಲ, ಅದು ಸ್ವಂತಕ್ಕೇನು ಪ್ರಯೋಜನ ಇಲ್ವಂತೆ. ಬೇರೆಯವ್ರಿಗೆ ನೀರು ಕೊಡ್ತದಂತೆ, ಪಕ್ಷಿಗಳಿಗೆ ಇದು ಕೊಡ್ತದಂತೆ, ಜಮೀನಿಗೆ ಅನುಕೂಲ ಆಗ್ತದಂತೆ, ಮನುಷ್ಯನಿಗೆ. ಹಂಗೆ ನದಿನೂ ಕೂಡ ಬೇರೆಯವ್ರಿಗೆ ಅನುಕೂಲಕ್ಕಂತೆ. ಹಂಗೆ ಹಸುನು ಕೂಡ ಅದು ಸ್ವಂತಕ್ಕೇನು ಪ್ರಯೋಜನ ಇಲ್ಲಂತೆ. ಹೊಲ ಉಳ್ತದಂತೆ, ಹಾಲು ಕೊಡ್ತದಂತೆ, ಮೊಸರು ಕೊಡ್ತದಂತೆ, ಸಗಣಿ ಕೊಡ್ತದಂತೆ, ಅದು ಬೇರೆಯವ್ರಿಗಂತೆ. ಹಂಗೆ ಮನುಷ್ಯನ ದೇಹ ಕೂಡ ಅವನ ಸ್ವಂತಕ್ಕೆ. ಸ್ಕೂಲ್ನಲ್ಲಿ ಕಲ್ತಂತ ಪಾಠ್ಯ ಪುಸ್ತಕ ಮತ್ತು ರಾಜೀವ್ ಗಾಂಧಿ ಅವರು ದೂರದರ್ಶನದಲ್ಲಿ ಹೇಳ್ಕೊಟ್ಟಂತ ನಮ್ಗೆ ಮಂತ್ರ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರು ಕೂಡ ಕಲಿಸಿದೆ. ಏನ್ ಹೇಳ್ತದೆ ಇದು? ಈ ದೇಶದಲ್ಲಿ ಅಧರ್ಮ ಹೆಚ್ಚಾದಾಗ, ಈ ದೇಶದಲ್ಲಿ ನಾಶ ಆದಾಗ, ತೊಂದರೆ ಆದಾಗ, ಸಾಧು ಸಂತರಿಗೆ ತೊಂದರೆ ಆದಾಗ, ಎಲ್ಲ ಧರ್ಮಗಳನ್ನ ವಿಭಜನೆ ಮಾಡಕ್ ಹೊರಟಾಗ ನೀನೇ ನಿಂತ್ಕೊಂಡು ಎದ್ದು ಹೋರಾಟವನ್ನು ಮಾಡುವಂತ ಶ್ರೀಕೃಷ್ಣ ಹೇಳ್ದಂಗೆ, ಹಂಗೆ ನೀವೆಲ್ಲ ಮತ್ತೆ ಎದ್ದು ನಿಂತು ಹೋರಾಟ ಮಾಡಿ ಈ ದೇಶಕ್ಕೆ ನ್ಯಾಯ ಕೊಡುವಂತ ಕೆಲಸವನ್ನ ನೀವೆಲ್ಲ ಸೇರಿ ಮಾಡಬೇಕು. ಸಿಎಂ ಪದವಿ ಮೇಲೆ ಕಣ್ಣಿಟ್ಟಿದ್ದಾರೆ DK ಶಿವಕುಮಾರ್. ಸಿದ್ದು ಸಮಾಜವಾದಿ ಆದರೆ DKಶಿ ಯದ್ದು ಸಾಫ್ಟ್ ಹಿಂದುತ್ವ. ಈ ಹಿಂದೂಗಿಂತಲೂ ಪ್ರಬುದ್ಧ ರಾಜಕಾರಣಿ ಆಗಿದ್ದಾರೆ DKಶಿಗೆ ಬೇಕೇ ಬೇಕು ಬಹುಸಂಖ್ಯಾತ ಹಿಂದೂಗಳ ಬಲ. ಹೋದಲ್ಲಿ ಬಂದಲ್ಲಿ ತನ್ನಲ್ಲಿರುವಂತಹ ಹಿಂದುತ್ವವನ್ನು ಪ್ರದರ್ಶನ ಮಾಡ್ತಾನೆ ಇದ್ದಾರೆ. ಹಿಂದೂ ಮತ ಬ್ಯಾಂಕ್ ಸೆಳೆಯೋದಕ್ಕೆ DKಶಿಗೆ ಮಾತ್ರ ಸಾಧ್ಯ. ನಾನು ಹಿಂದೂ, ನಾನು ದೈವ ಭಕ್ತ ಅನ್ನೋದು DKಯ ಮಂತ್ರ ಆಗಿರುತ್ತೆ. ತನ್ನ ತಪ್ಪುಗಳನ್ನು ತಿದ್ದುಕೊಂಡು ಧರ್ಮ ವೀರನಾಗ್ತಿದ್ದೇನೆ. DK ಹಲವು ಭಾಷಣಗಳಲ್ಲಿ ಸಂಸ್ಕೃತ ಶ್ಲೋಕಗಳ ಪಠಣ ಮಾಡ್ತಾರೆ. ಆದರೆ ವಿರೋಧಿಗಳ ಕಿವಿ ತೂತಾಗಿಸಿದೆ DKಶಿ ಹೇಳಿದಂತಹ RSS ಗೀತೆ. ಸದನದಲ್ಲಿ ವಿವಾದ ಶುರುವಾಗ್ತಾ ಇದ್ದಂತೆ ಕ್ಷಮೆಯನ್ನ ಕೇಳಿದ್ದಾರೆ DKಶಿ. ಅದು ದೊಡ್ಡತನ, ಅವರ ದೊಡ್ಡತನ ನಿಜಕ್ಕೂ ಕೂಡ. ಆದರೆ ಕ್ಷಮೆಯನ್ನ ಯಾಚಿಸುತ್ತಾ ಹೇಳಿದ್ದಾರೆ, ನಾನು ಧರ್ಮವನ್ನ ಬಿಡೋದಿಲ್ಲ, ಹಾಗೆ ನಾನು ಹುಟ್ಟಿದ್ರೂ ಕೂಡ ಕಾಂಗ್ರೆಸ್ನಲ್ಲೇ, ಇದ್ರೂ ಕೂಡ ಹೋದ್ರೂ ಕೂಡ ಕಾಂಗ್ರೆಸ್ಸಿಗಾನೇ ಆಗಿರ್ತೀನಿ ಅನ್ನುವಂಥ ಮಾತನ್ನ ಹೇಳ್ತಾನೆ ಕ್ಷಮೆ ಯಾಚಿಸಿದ್ದಾರೆ. ಬಿಕಾಸ್ ಅದಕ್ಕೆ ಒಂದಷ್ಟು ಕಡೆಯಿಂದ ಟಾಂಗ್ ಕೂಡ ನೀಡಲಾಯಿತು. ತಮ್ಮ ಒಂದು ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕಾಗಿ ಉಚ್ಚಾಟನೆ ಮಾಡ್ತಾರೆ ಅನ್ನುವಂತಹ ಭಯದಲ್ಲಿ ಹೈಕಮಾಂಡ್ಗೆ ಹೆದರಿ ಕ್ಷಮೆ ಯಾಚಿಸಿದ್ದಾರೆ DKಶಿ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂತು. ಈ ಕಡೆ ಋಣವನ್ನ ತೀರಿಸಬೇಕು ಅಂತೇಳಿ ನಾನು ಆಗಾಗ ನಮ್ಮ ಕಡೆ ಎಲ್ಲ ಭಾಷಣ ಮಾಡುವಾಗ ಒಂದು ಮಾತು ಹೇಳ್ತಾ ಇರ್ತೀನಿ. ಒಂದು ಭೀಷ್ಮ ಧರ್ಮರಾಯನಿಗೆ ಒಂದು ಮಾತು ಹೇಳ್ತಾನೆ ಸಂಸ್ಕೃತದಲ್ಲಿ. ಏನ್ ಹೇಳ್ತಾರೆ ಅಂದ್ರೆ, ಋಣೈ ಚತುರ್ಭಿ ಸಂಯುಕ್ತ ಜಾಯಂತೆ ಮಾನವ ಭುವಿ ಪಿತೃ ದೇವರ್ಷಿ ಮನುಜಯಂ ತೇಬ್ಯಂ ತೇಬ್ಯಶ್ಚ ಧರ್ಮತ ಅಂತ ಹೇಳ್ತಾರೆ. ಅಂದ್ರೆ ಮನುಷ್ಯ ಋಣವನ್ನು ತೀರಿಸ್ಬೇಕಾದ್ರೆ 4 ಋಣವನ್ನು ತೀರಿಸ್ಬೇಕಂತೆ. ಒಂದು ದೇವರ ಋಣ, ಒಂದು ಗುರುವಿನ ಋಣ, ಮತ್ತೊಂದು ತಂದೆ ತಾಯಿ ಋಣ, ಇನ್ನೊಂದು ಸಮಾಜದ ಋಣ. ಆ ಋಣವನ್ನು ತೀರಿಸ್ಬೇಕಾದ್ರೆ ಧರ್ಮದಿಂದ ತೀರಿಸ್ಬೇಕಂತೆ. ಈ ಕ್ಷೇತ್ರದ ಜನತೆಯ ಋಣವನ್ನು ತೀರಿಸ್ಬೇಕು ಅಂತೇಳಿ. DKಶಿ ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆ ಅಂದರೆ ತಾವು ಭಾಷಣವನ್ನು ಮಾಡುವಂತಹ ಸಂದರ್ಭದಲ್ಲಿ ಸುಮಾರು ಕಡೆ ತಮ್ಮ ದೈವ ಭಕ್ತರು ಅನ್ನುವಂತಹ ವಿಚಾರ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಅದರ ಜೊತೆಗೆ RSS ಶ್ಲೋಕವನ್ನು ಪಠಿಸುವಂಥದ್ದಾಗಿರ್ಬೋದು, ಅಥವಾ ಭಗವದ್ಗೀತೆಯ ಶ್ಲೋಕಗಳನ್ನು ಪಠಿಸುವಂಥದ್ದಾಗಿರ್ಬೋದು, ಸಂಸ್ಕೃತದ ಪ್ರತಿಯೊಂದು ಶ್ಲೋಕವನ್ನು ಕೂಡ ಸಂಸ್ಕೃತದಲ್ಲಿರುವಂಥದ್ದನ್ನು ನಿರರ್ಗಳವಾಗಿ ಹೇಳುವಂತಹ ಒಂದು ಅಭ್ಯಾಸವನ್ನು ಹೊಂದಿದ್ದಾರೆ DK ಶಿವಕುಮಾರ್ ಅವರು. ಜೊತೆಗೆ ಅದರ ಅರ್ಥವನ್ನು ಕೂಡ, ಅರ್ಥಗರ್ಭಿತವಾದಂತಹ ಶ್ಲೋಕಗಳನ್ನು ಹೇಳ್ತಾ ಅದರ ಅರ್ಥವನ್ನು ಕೂಡ ವರ್ಣಿಸ್ತಾರೆ. ಮೊನ್ನೆ ಸದನದಲ್ಲೂ ಕೂಡ ಅದೇ ಆಗಿದ್ದು.
ಒಂದು ಸಿಚುಯೇಷನ್ ಸಂದರ್ಭ ಬರುತ್ತೆ, ಹೇಳಬೇಕಾದಂತಹ ಸಂದರ್ಭ, ಆ ಸಂದರ್ಭದಲ್ಲಿ ಶ್ಲೋಕವನ್ನು ಪಠಿಸ್ತಾರೆ. ಸೊ ಅದು ಇದೀಗ ಕ್ಷಮೆ ಕೇಳಬೇಕು ಅಂತ ಹೇಳ್ಬಿಟ್ಟು RSS ಗೀತೆ ಹೇಳಿದ್ದಕ್ಕೆ ವರಿಷ್ಠರ ಕೆಂಗಣ್ಣಿಗೂ ಕೂಡ ಗುರಿಯಾಗಿರ್ತಾರೆ. ಬಟ್ ಕ್ಷಮೆ ಕೇಳುವಂತಹ ತಪ್ಪನ್ನು ಮಾಡಿರಲಿಲ್ವೇನೋ DKಶಿ ಅನ್ನುವಂಥ ಮಾತುಗಳು ಇನ್ನೊಂದು ಕಡೆಯಿಂದ ಕೇಳಿ ಬರ್ತಾ ಇದೆ. ಬಟ್ ಕ್ಷಮೆ ಯಾಚಿಸಿದ್ದು ಅವರ ದೊಡ್ಡತನ. JDSನವರು ಕೂಡ ಕ್ಷಮೆ ಯಾಚಿಸಿದ್ದು ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ಅನ್ನುವಂಥ ಪೋಸ್ಟನ್ನು ಕೂಡ ಮಾಡಿ ಅವರಿಗೆ ಕಾಲೆಳೆಯುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಬಟ್ DKಶಿ ತಾನು ಧರ್ಮವನ್ನು ಬಿಡೋದಿಲ್ಲ, ನನ್ನ ಲಾಯಲ್ಟಿ ಬಗ್ಗೆ ಮಾತನಾಡ್ತಾ ಇರೋರು ಮೂರ್ಖರು ಅಂತ ಸಖತ್ತಾಗಿ ಟಾಂಗ್ ಕೊಡ್ತಾ ಕ್ಷಮೆ ಯಾಚಿಸಿದ್ದಾರೆ.